ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನೇಶ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸತಾಂ. ಭಾಗವತ ಆಮೋದ ಪರೀಕ್ಷಾರ್ಥಿಗಳಿಗೆ ಹಾಗೂ ಶ್ರೋತೃಗಳಿಗೆ ಸುಸ್ವಾಗತ. ಇವತ್ತು ಮುಂದಿನ ಪಾಠವನ್ನು ಮುಂದುವರಿಸೋಣ. ನಿನ್ನೆ ನಾವು 9ನೆಯ ಪ್ರಶ್ನೆಯಲ್ಲಿ ಈ ಚಿಂತನೆಯನ್ನು ತಂದುಕೊಂಡಿದ್ವಿ. ಈ ಸಂಸಾರ ಬಂಧನದಿಂದ ಜೀವ ಬಿಡುಗಡೆ ಹೊಂದುವುದು ಯಾವಾಗ? ಗೊತ್ತವನಿಗೆ ಕಷ್ಟ ಇದೆ, ಇನ್ನೊಬ್ಬರನ್ನು ನೋಡ್ತಾನೆ, ಅವರಿಗೆ ರೋಗ ಬಂದಿತ್ತು, ಕಷ್ಟ ಬಂದಿತ್ತು, ತೀರಿಕೊಂಡರು. ವಿಷಯ ಎಲ್ಲ ಗೊತ್ತಿದೆ ಅವನಿಗೆ. ಆದರೂ ತನಗಿದು ಆಕ್ರಮಣ ತನ್ನ ಮೇಲೆ ಆಗ್ತದೆ, ತನಗೂ ಇಂಥ ಸಂದರ್ಭ ಬರ್ತದೆ, ತಾನು ಎಚ್ಚೆತ್ತಿರಬೇಕಂತಕ್ಕಂಥ ಅರಿವು ಮಾತ್ರ ಬೇಗ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಅದಕ್ಕೆ ಕಾರಣ ಪ್ರಕೃತಿಯ ಬಂಧನ ಅಂತೇಳಿದರು. ಈ ಜೀವನ ಸ್ವರೂಪದ ಮೇಲೆ 7 ಮುಚ್ಚಳಗಳು, ಒಂದಲ್ಲ ಎರಡಲ್ಲ, ಗಟ್ಟಿ ಮುಚ್ಚಳ. ಹಾಗಾಗಿ ಅದರಲ್ಲಿ ಪ್ರಕೃತಿ ದೊಡ್ಡ ಹಿಡಿತ ಜೀವನ ಮೇಲೆ. ಆ ಪ್ರಕೃತಿ ಬಂಧನವನ್ನು ಕಳಿಸಿಕೊಳ್ಬೇಕು ಅಂತಾಗಿದ್ದರೆ ಭಗವಂತನ ಧ್ಯಾನವನ್ನು ಮಾಡಬೇಕು. ಹರಿಸ್ಮರಣೆಯಿಂದ ಭಗವಂತನ ಮೊದಲು ಪ್ರಾರಂಭದ ಹೆಜ್ಜೆ ಕಥಾಶ್ರವಣ, ಆನಂತರ ಮನನ, ಆನಂತರ ನಿಧಿಧ್ಯಾಸನ. ಇಂಥ ಧ್ಯಾನರೂಪ ಹರಿಸ್ಮರಣೆಯನ್ನು ತಂದುಕೊಂಡಾಗ ಪ್ರಕೃತಿ ಬಂಧನದಿಂದ ಬಿಡುಗಡೆ ದೊರೆಯುತ್ತದೆ ಅನ್ನೋ ವಿಷಯ ಬಂತು. ಹೌದು, ಈ ವಿಷಯಕ್ಕೆ ಏನಾದ್ರು ಆಧಾರ ಇದೆಯೋ ಅಥವಾ ಅಥೆಂಟಿಕ್ಕಾಗಿ ಹೇಳ್ತಾ ಇದ್ದೀರೋ, ಸುಮ್ಮನೆ ಹೇಳ್ತಾ ಇದ್ದೀರೋ ಅಂತ ಒಂದು ಪ್ರಶ್ನೆ. ಅದನ್ನೇ 10ನೇ ಪ್ರಶ್ನೆ ನಾವು ನೋಡ್ತಕ್ಕಂಥದ್ದು. ಈ ವಿಚಾರಕ್ಕೆ ಆಧಾರವೇನು? ಜೀವ ತನ್ನ ಪಾಪಕರ್ಮಗಳಿಂದ ಹುಟ್ಟಿ ಬಂದಿದ್ದಾನೆ, ಅವನಿಗೂ ಮರಣ ಇದೆ, ಈ ದೇಹ ನಾಶ ಆಗ್ತದೆ, ಇರುವಾಗ ಒಂದಷ್ಟು ದುಃಖ ಪಡ್ತಾನೆ, ಕಷ್ಟಪಡ್ತಾನೆ. ಇದನ್ನು ಫಾರ್ ಎವರ್ ತಪ್ಪಿಸಿಕೊಳ್ಬೇಕು ಅಂತಾಗಿದ್ದರೆ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಅಂತೆಲ್ಲ ವಿಷಯ ಹೇಳಿದಿರಿ. ಹೌದು, ಇದಕ್ಕೆ ಆಧಾರ ಏನು? ವೇದ ಹೇಳ್ತಾ ಇದೆ, ಆತ್ಮಾವಾರೇ ದ್ರಷ್ಟವ್ಯೋ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ವೇದದ ಮಾತಿದು. ಈ ಆತ್ಮನನ್ನು ತಿಳ್ಕೋ, ಭಗವಂತನ ತಿಳ್ಕೋ. ಯಾರು ನೀನು ಮೊದಲು ತಿಳ್ಕೋ. ನಿನ್ನ ಮೈ ಮೇಲೆ ಎಚ್ಚರದ ಇಲ್ಲೋ? ಯಾರು ನೀನು ಯಾರು ಮೊದಲು ತಿಳ್ಕೋ. ಜೀವ ಯಾರು? ನೀನು ಈ ಜೀವನಕ್ಕೆ, ಈ ಸೃಷ್ಟಿಗೆ ಬಂದದ್ದು ಯಾರಿಂದ ಅದನ್ನು ತಿಳ್ಕೊ. ಅದಕ್ಕೆಲ್ಲ ಕಾರಣ ಭಗವಂತ. ಆ ಭಗವಂತನ ಜ್ಞಾನವನ್ನು ನೀವು ತಂದ್ಕೊಂಡಿದ್ರೆ ಶ್ರೋತವ್ಯ, ಮೊದಲು ಕೇಳಬೇಕು, ಶ್ರವಣ. ಮಂತವ್ಯ, ಮನನ ಮಾಡಬೇಕು. ನಿಧಿಧ್ಯಾಸಿತವ್ಯ, ಧ್ಯಾನ ಮಾಡಬೇಕು. ಅಂದಾಗ ನಿನ್ನ ಕಷ್ಟ ಪರಿಹಾರ ಆಗುತ್ತದೆ. ಅದಕ್ಕೆ ಬೇರೆ ಮಾರ್ಗ ಇಲ್ಲವೇ ಇಲ್ಲ. ಅದಕ್ಕಾಗಿ ವ್ಯಾಸರು ಬ್ರಹ್ಮಸೂತ್ರ ರಚನೆಯನ್ನು ಮಾಡ್ತಾರೆ. ವೇದಗಳ ವ್ಯಾಖ್ಯಾನ ರೂಪವಾಗಿ ಹೇಳುವಾಗ ಪ್ರಾರಂಭದ ಸೂತ್ರವೇ ಇದು. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಅಥ ಅಧಿಕಾರ ಪ್ರಾಪ್ತ್ಯನಂತರಂ, ಅರ್ಹತೆ ಬರಬೇಕು, ಎಲಿಜಿಬಿಲಿಟಿ ಅಂತ ಅರ್ಥ. ಬ್ರಹ್ಮಜ್ಞಾನ ಪಡ್ಕೊಳ್ಳಿಕ್ಕೆ ವೈರಾಗ್ಯ ಬೇಕು. ಬ್ರಹ್ಮಜ್ಞಾನ ಸಂಪಾದನೆ ಯಾಕೆ ಮಾಡಬೇಕು? ಅತಃ, ಪ್ರಯೋಜನ ಇದೆ, ಸುಮ್ಮನೆ ಅಲ್ಲ, ವ್ಯರ್ಥವಾಗಿ ಕಾಲ ಹರಣ ಅಲ್ಲ. ಮೋಕ್ಷವೆಂಬ ಪ್ರಯೋಜನ ಇದೆ. ನಿನಗೆ ಬಂದಿರತಕ್ಕಂತಹ ಈ ದುಃಖ, ಕಷ್ಟ, ರೋಗ, ರುಜಿನ ಮುಂತಾದಗಳನ್ನೆಲ್ಲ ಶಾಶ್ವತವಾಗಿ ತೊಡೆದು ಹಾಕ್ತಕ್ಕಂಥ ಸಂದರ್ಭ ಅಂದರೆ ಮೋಕ್ಷ. ಅದನ್ನು ಪಡೆಯಬೇಕು ಅಂತಾಗಿದ್ದರೆ ಭಗವಂತನ ಜ್ಞಾನವನ್ನು ಪಡ್ಕೋ. ಅತಃ ಮೋಕ್ಷವೆಂಬ ಪ್ರಯೋಜನ ಇರುವುದರಿಂದ ಬ್ರಹ್ಮ ಜಿಜ್ಞಾಸ ಕರ್ತವ್ಯ. ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಿರಿ. ಇದು ಬ್ರಹ್ಮಸೂತ್ರದ ಸಂದರ್ಭ. ಹಾಗೆಯೇ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ಪ್ರಯಂತ ವಿಸಂವಿಶಂತೀತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ. ಪ್ರಥಮ ಸ್ಕಂದದಲ್ಲಿ ಪ್ರಾರಂಭದ ಶ್ಲೋಕ ಚಿಂತನೆ ನಾವು ಮಾಡುವಾಗ ಈ ವಿಷಯಲ್ಲಿ ನಾವು ತಂದುಕೊಂಡಿದ್ವಿ. ಅದನ್ನೇ ಮತ್ತಿಲ್ಲಿ ನೆನಪಿ ತಂದುಕೊಳ್ತಕ್ಕಂಥದ್ದು. ತೈತ್ತಿರುಮಠದ್ದು ಕೂಡ ಇದನ್ನೇ ಹೇಳ್ತಾ ಇದೆ. ನಾನು ಹುಟ್ಟಿ ಬಂದದ್ದೇ ಭಗವಂತನಿಂದ. ಅವನ ಜ್ಞಾನ ಬಾರದಿದ್ದರೆ ಕಷ್ಟ ದುಃಖ ಎಲ್ಲ ಇದ್ದದ್ದೇ. ಅವನ ಜ್ಞಾನ ಬಂದಿತ್ತು, ಮತ್ತೆ ಕಷ್ಟ ದುಃಖ ಇಲ್ಲ. ಅದಕ್ಕೆ ಭಗವಂತನ ಚಿಂತನೆಯನ್ನು ಮಾಡಿರಿ. ಅದನ್ನೇ ಮದ್ದೂರು ಸಂಗ್ರಹ ಮಾಡಿ
ತಿಳಿಸಿಕೊಟ್ರು. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸೈವೈಕೋ ಜನಾರ್ದನಃ. ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡುವನು ಭಗವಂತ. ನನಗೇನು ಗೊತ್ತಿಲ್ಲ, ಇವತ್ತು ಅಜ್ಞಾನ ಹಂತಲಿದ್ದೇನೆ. ಬಹುತ ಅನುಗ್ರಹ ಆಯಿತು, ಯಾರ್ದೋ ಜ್ಞಾನಿಗಳ ಪ್ರವಚನದ ಪಾಠದ ವ್ಯವಸ್ಥೆಯನ್ನು ಭಗವಂತವರು ತಂದು ಕೊಡ್ತಾನೆ. ಆ ಮೂಲಕವರಿಗೆ ಜ್ಞಾನ ಕೊಡ್ತಾನೆ. ಇಷ್ಟು ಸಮಯ ಸುಮ್ಮನೆ ಕಳೆದು ಬಿಟ್ಟೆ, ವ್ಯರ್ಥ ಆಯ್ತಲ್ಲ, ಇನ್ನಾರು ಒಂದಷ್ಟು ಪ್ರಯತ್ನ ಮಾಡೋಣ ಅಂತೇಳಿ ಜ್ಞಾನೋದಯ ಆಗ್ತದೆ. ಈಗ ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡ್ತಕ್ಕಂಥವ್ರು ಭಗವಂತ. ಮುಂದೆ ಜ್ಞಾನ ಬಂದಿತ್ತು, ಮುಂದೇನು ಲಾಭ? ಜ್ಞಾನಿನಾಂ ಮೋಕ್ಷದಶ್ಚ ಸಹ. ಜ್ಞಾನ ಪಡೆದ ಮೇಲೆ ಮೋಕ್ಷವನ್ನು ಕೊಡ್ತಾನೆ ಭಗವಂತ. ಮೋಕ್ಷ ಅಂದರೆ ದುಃಖದಿಂದ ಬಿಡುಗಡೆ, ಕಷ್ಟದಿಂದ ಬಿಡುಗಡೆ, ಇದೇ ಮೋಕ್ಷ. ಮೋಕ್ಷ ಕೊಟ್ಟ, ಇಷ್ಟೇ ಸಾಕಾಗದು. ಆನಂದದಶ್ಚ ಮುಕ್ತಾನಾಂ, ಯಾರು ಮೋಕ್ಷ ಪಡೆದಿರ್ತಾರೆ, ಮುಕ್ತರಾಗಿದ್ದಾರೆ, ಅವರಿಗೆ ಆನಂದವನ್ನು ಕೊಡ್ತಾನೆ. ಕೈಯಲ್ಲಿ ಹಣ್ಣು ಕೊಟ್ಟರೆ ಸಾಲದು. ಚಿಕ್ಕ ಮಗುವಿನ ಕೈಯಲ್ಲಿ ತುಂಬ ಹಸಿವಾಗಿದೆ ಅಂತ ಮಗು ಕೈಯಲ್ಲೇನೋ ಕೊಟ್ಟು ಮೋಸಂಬಿ ಹಣ್ಣು ಕೊಂಡು ಇಟ್ಕೊಳ್ಳೋಣ, ತಿನ್ನಲಿಕ್ಕೆ ಮಗು ಗೊತ್ತಿಲ್ಲ, ಹಾಗೆ ಬಾಯಿಗೆ ಹಾಕ್ತದೆ, ಕೈನೇ ಬರ್ತದೆ ಅದಕ್ಕೆ. ಕೈಯಲ್ಲಿ ಹಣ್ಣೇನೋ ಇದೆ, ಆದರೆ ಆ ಹಣ್ಣಿನ ಒಳಗೆ ತಿಳಿಯಾದ ತಿರುಳಿದೆ, ಅದನ್ನು ಬಿಡಿಸಿ ತೆಗೆದು ಆ ಮಗುವಿನ ಬಾಯಿಗೆ ಕೊಟ್ಟಾಗ ಅನುಭವ ಬರ್ತದೆ. ಹಾಗೆ ಭಗವಂತ ನಮ್ಮ ಆನಂದವನ್ನು ಕೊಡ್ತಾನಲ್ಲಿ. ಆನಂದದಶ್ಚ ಮುಕ್ತಾನಾಂ, ಆ ಭಗವಂತ ಈ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅನ್ಕೂಡ ಆ ಮಾತನ್ನು ತಿಳಿಸ್ಮಾಡ್ತಾರೆ. ಇದನ್ನೇ ಹರಿದಾಸರು, ವಿಶೇಷವಾಗಿ ವಾದಿರಾಜರು, ಕಥಾಶ್ರವಣ ಮಾಡೋ ಹರಿಕಥಾಶ್ರವಣ ಮಾಡೋ ಪರಗತಿಗಿದು ನಿರ್ಧಾರ ನೋಡ ಶ್ರವಣ ಮಾಡು ನಿರಂತರ ಹರಿಕಥಾಶ್ರವಣ ಮಾಡೋ ನಿರಂತರ ಅನ್ನುವ ಪದ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇವೇ ಮುಂತಾದ ಕಡೆಗಳಲ್ಲಿ ಈ ವಿಚಾರದ ಸಮರ್ಥನೆಯನ್ನು ಕಾಣಬಹುದು. ಹಾಗಾಗಿ ಮುನಿಗಳು, ಋಷಿಗಳು ತಪಸ್ಸು ಮಾಡಿದ ಉದ್ದೇಶನೇ ಇದು. ಸಾತ್ವಿಕರು ಭಗವಂತನ ಧ್ಯಾನ ಮಾಡುವ ಉದ್ದೇಶನೇ ಇದು. ಹುಚ್ಚರಲ್ಲ ಅವರು, ದಡ್ಡರಲ್ಲ, ಮೂರ್ಖರಲ್ಲ, ಎಲ್ಲ ಬಿಟ್ಟು ತಪಸ್ಸು ಮಾಡಲಿಕ್ಕೆ. ಅದಕ್ಕಾಗಿ ದುಃಖವನ್ನು ಪರಿಹಾರ ಮಾಡ್ಕೊಳ್ಬೇಕಾಗಿತ್ತಪ್ಪ ಅಂತಂದರೆ ಭಗವಂತ ಜ್ಞಾನ ಸಂಪಾದನೆ ಮಾಡಲೇಬೇಕಾಗಿದೆ. ಮುಂದೆ ಪ್ರಶ್ನೆ ಕೇಳ್ತಾರೆ, ಮುಖ್ಯವಾಗಿರತಕ್ಕಂಥದ್ದು 11ನೇ ಪ್ರಶ್ನೆ, ಬದುಕು ಸಾರ್ಥಕವಾಗುವುದು ಯಾವಾಗ? ಅದಕ್ಕೆ ಉತ್ತರ ತತ್ವಜ್ಞಾನ ಮತ್ತು ಅನುಷ್ಠಾನ. ತತ್ವಜ್ಞಾನ ಅಂದರೆ ಸಾಂಖ್ಯ ಜ್ಞಾನ ಅಂತ ಕರೀತಾರೆ ತತ್ವಜ್ಞಾನ. ಪೂಜಾನುಷ್ಠಾನ, ಪೂಜೆ ಮಾಡತಕ್ಕಂಥ ಕ್ರಮ, ಸ್ನಾನ, ಸಂಧ್ಯಾ ವಂದನೆ, ಪೂಜೆ ವಿಧಿವಿಧಾನಗಳು, ಈ ಪೂಜಾನುಷ್ಠಾನ ಅದು ಯೋಗ. ಅದರ ಜೊತೆಗೆ ಸ್ವಧರ್ಮಾಚರಣೆಗಳಿಂದ ತನ್ನ ಆಚರಣೆ, ತನ್ನ ಯಾವ ಜನ್ಮದಲ್ಲಿ ಬಂದಿದ್ದೇನೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮುಂತಾದ ಜನ್ಮಗಳು, ಆಯಾ ಧರ್ಮವನ್ನು ಪರಿಪಾಲನೆ ಮಾಡ್ತಕ್ಕಂಥ ರೀತಿಯಿಂದ ಮಾಡಿಕೊಂಡು ಅಂತ್ಯಕಾಲದಲ್ಲಿ, ಮರಣಕಾಲದಲ್ಲಿ ನಾರಾಯಣ ಸ್ಮರಣೆ, ಒಟ್ಟಿನಲ್ಲಿ ಕೊನೇ ಘಳಿಗೆಯಲ್ಲಿ, ಕೊನೆಯ ಕಾಲದಲ್ಲಿ, ಕೊನೆಯ ಉಸಿರಿನಲ್ಲಿ ನಾರಾಯಣ ಸ್ಮರಣೆ ನಾಲಿಗೆ ಮೇಲೆ ಬರುವಂತೆ ನಾವು ಪ್ರಯತ್ನ ಮಾಡಿದರೆ ಇದು ಜನ್ಮದ ಸಾರ್ಥಕತೆ. ಹೊರತು ಎಷ್ಟು ಸಲ ಮಾವಿನ ಹಣ್ಣು ತಿಂದಿದ್ದೇವೆ, ಎಷ್ಟು ಸಲ ಮಂಡಿಗೆ ತಿಂದಿದ್ದೇವೆ, ಎಷ್ಟೆಷ್ಟು ಸ್ವೀಟ್ಗಳನ್ನು, ಎಷ್ಟೆಷ್ಟು ಮೈಸೂರು ಪಾಕು ಅಥವಾ ಜಿಲೇಬಿ ಅಥವಾ ಬಿಸಿಬೇಳೆ ಭಾತ್ ಮುಂತಾದವುಗಳು ತಿಂದಿದ್ದೇವೆ, ಇದಲ್ಲ. ಎಷ್ಟು ಮನೆ ಕಟ್ಟಿದ್ದೇವೆ, ಇದಲ್ಲ. ಎಷ್ಟು ಸಂಪಾದನೆ ಮಾಡಿದ್ದೇವೆ, ಇದೂ ಅಲ್ಲ. ಯಾಕೆ? ಇವೆಲ್ಲ ಇಲ್ಲೇ ಬಿಟ್ಟು ಹೋಗತಕ್ಕಂಥದ್ದು, ಯಾವುದನ್ನು ಕೊಂಡು ಹೋಗುವಂತಿಲ್ಲ, ಎಲ್ಲ ಇಲ್ಲೇ ಉಳಿತದೆ. ಏನನ್ನು ಒಯ್ಯೋ ಹಾಗಿಲ್ಲ, ನಾವು ಏನನ್ನು ಒಯ್ಯೋ ಹಾಗಿಲ್ಲ ಅಂತ ಇದ್ದು ಇಷ್ಟು ಪರಿಸ್ಥಿತಿ ಇವತ್ತು. ಇನ್ನೂ ಸಂಪಾದನೆ, ಇನ್ನೂ ಸಂಪಾದನೆ, ಇನ್ನೂ ಸಂಪಾದನೆ, ಹಾರಾಟ, ಹೋರಾಟ. ಭಗವಂತ ಧ್ಯಾನ ಸಂಪಾದನೆ ಟೈಮೇ ಇಲ್ಲ ರೀ, ಪುರುಸೊತ್ತೇ ಇಲ್ಲ. ಅಕಸ್ಮಾತ್ ನಾವು ಸಂಪಾದನೆ ಮಾಡಿದ ಮನೇನೋ, ಆಸ್ತಿನೋ, ಮತ್ತೇನೋ, ಸೈಟೋ, ಫ್ಲ್ಯಾಟೋ, ದುಡ್ಡು, ಬ್ಯಾಂಕ್ ಬ್ಯಾಲೆನ್ಸು ಒಯ್ಯೋ ಅವಕಾಶ ಇತ್ತು ಅಂತ ಅನ್ನೋಂಗಿತ್ತು ಅಂದರೆ ಯಾರೂ ಕೂಡ ಈ ಪಾಠ ಪ್ರವಚನಕ್ಕೆ ಬರ್ತಿರಲಿಲ್ಲ. ನಮ್ಗೆ ಅಲ್ಲೇ ಸಮಯ ಸಾಕಾಗ್ತಾ ಇಲ್ಲ ಸಂಗ್ರಹ ಮಾಡಲಿಕ್ಕೆ, ಇಲ್ಲೇ ಬರೋಣ. ಇವತ್ತೇನು ತೊಗೊಂಡೋಗೋ ಹಾಗಿಲ್ಲ, ಇಷ್ಟರ ಬಗ್ಗೆ ವ್ಯಾಮೋಹ, ಇನ್ನೂ ಸಂಪಾದನೆ ಮಾಡಬೇಕು, ಇನ್ನೂ ಗಳಿಸ್ಬೇಕು, ಇನ್ನೂ ಗಳಿಸ್ಬೇಕು. ಇನ್ನು ತೊಗೊಂಡೋಗೋ ವ್ಯವಸ್ಥೆ ಇದ್ದರೆ ಗತಿ ಏನು? ಅದಕ್ಕಾಗಿ ಜೀವನ ಸಾರ್ಥಕತೆ ಏನಂದರೆ ಎಷ್ಟು ಸಲ ಹಣ್ಣು ತಿಂದಿದ್ದೇವೆ, ಎಷ್ಟು ಮನೆ ಕಟ್ಟಿದ್ದೇವೆ, ಎಷ್ಟು ಟಿ ವಿ ತೊಗೊಂಡಿದ್ದೇವೆ ಅಲ್ಲ.
ಅಂತ್ಯಕಾಲದಲ್ಲಿ ಕೊನೆಯ ಕಾಲದಲ್ಲಿ ಹರಿಸ್ಮರಣೆ ನಾರಾಯಣ ಎಂಬತಕ್ಕಂಥದ್ದು ನಾಲಿಗೆ ಮೇಲೆ ಬರಬೇಕು. ಅದನ್ನು ನಾವು ಪ್ರಯತ್ನ ಮಾಡಿದ್ದರೆ ಶಾಸ್ತ್ರ ಶ್ರವಣ, ಅಧ್ಯಯನ, ಪಾಠ ಪ್ರವಚನ, ಗುರುಗಳ ಉಪದೇಶ ಎಲ್ಲ ಮೂಲಕ ಆ ಪ್ರಯತ್ನ ಮಾಡಿದರೆ ಅದು ಬದುಕಿನ ಸಾರ್ಥಕತೆ. ಎಷ್ಟು ಸಮಯ ಬದುಕಿದ್ದೇವೆ? ಅವರು 90 ವರ್ಷ ಬದುಕಿದರು. ತುಂಬ ಸಮಯ ಬದುಕೋದು ಮುಖ್ಯ ಅಲ್ಲ, ಎಷ್ಟು ಸಮಯವನ್ನು ಸಾರ್ಥಕವಾಗಿ ಕಳೆದಿದ್ದೇವೆ ಅದು ಸಾರ್ಥಕತೆ ಅನ್ನೋ ಸಂಗತಿಯನ್ನು ನಾವು ಚಿಂತನೆಯಲ್ಲಿ ಮಾಡಬಹುದು ಅಂತ ಅನಿಸ್ತದೆ. ಅದಕ್ಕಾಗಿಯೇ ಕನಕದಾಸರಂದದ್ದು ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣಸ್ಮರಣೆ ಕರುಣಿಸಯ್ಯ ನಾರಾಯಣ ಎಂಬ ಕನಕದಾಸರ ಮಾತನ್ನು ಕೂಡ ನಾವು ಸ್ಮರಣೆ ಮಾಡಬಹುದು ಅಂತ ಅನಿಸ್ತಾ ಇದೆ.